ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಅತ್ತೆ, ಚಿಕ್ಕಮ್ಮ ಹೇಗಿದ್ರು ದಾನ ಕೊಡೋಕೆ ಹೋಗ್ತಿದ್ದಾರೆ. ನಾವೆಲ್ಲರೂ ಯಾಕೆ ಅವ್ರ ಜೊತೆ ಹೋಗಬಾರ್ದು? ಗುಡ್ ಐಡಿಯಾ ಅಕ್ಕ. ಅಮೃತ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಇದೇ ನೆಪದಲ್ಲಿ ನಾವು ದೇವ್ರ ದರ್ಶನ ಮಾಡಿದ ಹಾಗಾಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದು ಕೆಲಸನೂ ಮಾಡ್ಬೋದು ಚೇತನ. ಮನೆಯಲ್ಲಿ ಕೆಲವು ವಸ್ತುಗಳನ್ನ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಅನಾಥಾಶ್ರಮಕ್ಕೆ ಹೋಗಿ ಇದನ್ನೆಲ್ಲ ದಾನ ಮಾಡಿಬಿಟ್ಟು ಬಂದರೆ ಆಯಿತು. ಹೌದತ್ತೆ, ಯಾವುದೋ ಅನಾಥಾಶ್ರಮಕ್ಕೆ ದಾನ ಕೊಡೋ ಬದಲು ಚಿಕ್ಕಮ್ಮ ಮಗು ತಂದ್ರಲ್ಲ, ಆ ಅನಾಥಾಶ್ರಮಕ್ಕೆ ದಾನ ಕೊಟ್ಟರೆ ಹೇಗೆ? ಹೌದೌದು, ಅಮೃತ ಹೇಳ್ತಿರೋದು ಸರಿಯಾಗಿದೆ. ಆ ಅನಾಥಾಶ್ರಮಕ್ಕೆ ಹೋಗಿ ದಾನ ಕೊಟ್ಟು ಬರೋಣ. ಸರಿ, ಎಲ್ಲರೂ ಅದೇ ಅನಾಥಾಶ್ರಮಕ್ಕೆ ಹೋಗೋಣ. ಇಲ್ಲ ಇಲ್ಲ, ಆ ಅನಾಥಾಶ್ರಮಕ್ಕೆಲ್ಲ ಹೋಗಕ್ಕಾಗಲ್ಲ. ಯಾಕೆ ಹೋಗಕ್ಕಾಗಲ್ಲ? ಅದು ಅದು ಯಶೋದ, ಆ ಅನಾಥಾಶ್ರಮ ಹೆಸರು ಹೇಳು, ನಾನು ವಿಚಾರಿಸ್ತೀನಿ. ಹೆಸರ ಅದು ಅದು ನಾಲ್ಗೆ ತುದಿಯಲ್ಲೇ ಇತ್ತು, ಈಗ ಮರ್ತೋಗಿದೆ. ಆದ್ರೆ ಆ ಅನಾಥಾಶ್ರಮ ತುಂಬಾ ದೂರದಲ್ಲಿದೆ. ದೂರ ಇದ್ರೆ ಏನಾಯ್ತು? ನಾವೇನು ನಡ್ಕೊಂಡ ಹೋಗ್ತೀವಿ? ಕಾರಲ್ಲಿ ತಾನೇ ಹೋಗ್ತೀವಿ. ಹಾಗಲ್ಲ, ಅದು ಇವತ್ತು ವರ್ಷನ ನನ್ನ ಜೊತೆಯಲ್ಲಿ ದೇವಸ್ಥಾನ ಕರ್ಕೊಂಡ್ ಬರ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೀನಿ. ಸರಿ, ಹಾಗಾದ್ರೆ ಅಕ್ಕ, ನಾವು ಇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಅನಾಥಾಶ್ರಮಕ್ಕೆ ಇನ್ನೊಂದಿನ ಹೋದ್ರಾಯ್ತು. ಸರಿ, ನಾನು ರೆಡಿಯಾಗಿ ಬರ್ತೀನಿ. ನನ್ನ ಮಕ್ಕಳೇ ನನ್ನ ಕತ್ರಿಗೆ ಸಿಕ್ಸಕ್ಕೆ ಹೊರಟಿದ್ದಾರೆ. ಅಷ್ಟಲ್ಲದೆ ಹೇಳಿದಾರ ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕಾವು ಅಂತ. ಮಗುಗೆ ಶೆಕೆ ಆಗ್ತಿದೆ, ನಾನು ಶಾಲ್ ತೆಗೆದ್ಬಿಡ್ತೀನಿ. ಅಯ್ಯ, ಕಾರಲ್ಲಿ AC ಇಲ್ವೇನೆ? ಶೆಕೆ ಯಾಕಾಗತ್ತೆ? ಸ್ವಲ್ಪ ಸುಮ್ಮನೆ ಕೂತ್ಕೋ. ಅಮ್ಮ, ನೀನ್ ಇದೇ ಆಶ್ರಮದಲ್ಲಲ್ವಾ ಮಗುನ್ ತಂದಿದ್ದು? ಡ್ರೈವರ್, ಗಾಡಿ ನಿಲ್ಲಿಸು. ಅಲ್ಲ, ಅದು ದೇವಸ್ಥಾನಕ್ಕೆ ಹೊತ್ತಾಗ್ಬಿಡುತ್ತೆ. ನಮ್ಗೆ ಇಲ್ಲೇನ್ ಕೆಲಸ? ಬನ್ನಿ, ನಾವು ಹೋಗೋಣ. ಯಶೋದ, ಕೆಲಸ ಇರೋದ್ರಿಂದಾನೇ ಹೇಳ್ತಾ ಇರೋದು. ವರ್ಷ, ಮಗುನ ಎತ್ಕೊಂಡು ಬಾ. ವರ್ಷ ಎಂತ ಕೆಲಸ ಮಾಡಿಬಿಟ್ಲು.
ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಏನಾಗ್ತೈತಿ ಇವಳಿಗೆ? ಮಕ್ಕಳ ಶತ್ರುಗಳಾಗಿ ಹುಟ್ಟವೆ ಅನ್ನೋದು ಸುಳ್ಳಲ್ಲ. ಯಶೋದ, ನಿನ್ ಮಗುನ ದತ್ತಕ್ಕೆ ತಗೊಂಡ್ ಬಂದಿದ್ದು ಇಲ್ಲೇ ತಾನೇ? ಇಲ್ಲಿಂದಲೇ. ಆದ್ರೆ ನಾವು ದಾನ ಕೊಡೋದು ಇಲ್ಲಲ್ವಲ್ಲ, ನಾನು ಹರಕೆ ಕಟ್ಕೊಂಡಿರೋದು ದೇವಸ್ಥಾನದಲ್ಲಿ. ಬನ್ನಿ ಬನ್ನಿ, ವಾಪಸ್ ಅಲ್ಲೇ ಹೋಗೋಣ. ನಮಗೆ ಮುದ್ದಾದ ಮಗುವನ್ನು ಕೊಟ್ಟಿರೋ ಆಶ್ರಮ ಇದು. ಇಲ್ಲಿವರೆಗೂ ಬಂತು, ಯಾಕೆ ಹಾಗೆ ಹೋಗ್ಬೇಕು? ಬಾ, ಒಳಗೋಗ್ಬಿಟ್ಟು ಬರೋಣ. ಹೌದು ಅತ್ತೆ, ಆಶ್ರಮದವ್ರಿಗೆ ಕೃತಜ್ಞತೆ ಹೇಳಿದಾಗೂ ಆಗುತ್ತೆ. ಈಗೇನಪ್ಪ ಮಾಡೋದು? ಮಗು ನಾವು ದತ್ತು ಕೊಟ್ಟಿಲ್ಲ ಅಂತ ಆಶ್ರಮದವ್ರು ಹೇಳ್ಬಿಟ್ರೆ ಎಲ್ಲ ಸತ್ಯ ಈಚೆ ಬಂದ್ಬಿಡುತ್ತಲ್ಲಪ್ಪ. ಯಾಕೆ ಯಶೋದ ಅಲ್ಲೇ ನಿಂತ್ಬಿಟ್ಟಿದ್ಯಾ? ಬಾ, ನಿನ್ ಫ್ರೆಂಡ್ ಇಲ್ಲೇ ತಾನೇ ಇರೋದು, ಬಂದು ಪರಿಚಯ ಮಾಡಿಕೊಡು. ಅದು ಯಾಕೋ ತಲೆ ಸುತ್ತುತ್ತಿದೆ, ಒಂದ್ ಹೆಜ್ಜೆನು ಮುಂದಿಡಕ್ ಆಗ್ತಿಲ್ಲ. ಮಗುನ ಇಟ್ಕೊಳ್ಳಿ. ಅಮ್ಮ, ಏನಾಯ್ತು? ಯಾಕೋ ತಲೆ ಸುತ್ತುತ್ತಿದೆ ವರ್ಷ. ಅಮ್ಮ, ಹೊಟ್ಟೆ ಬೇರೆ ನೋಯ್ತಿದೆ. ಅಮ್ಮ, ಚಿಕ್ಕಮ್ಮ, ನೀರ್ ತರ್ಲಾ? ಏನು ಬೇಡ, ವಾಪಸ್ ಮನೆಗೆ ಹೋಗ್ಬಿಡಣ. ಅಕ್ಕ, ಇವ್ರನ್ನ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಚೇತನ, ಹೊಡೋಗೋಗಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಒಂದಷ್ಟು ಡೊನೇಷನ್ ಕೊಟ್ಬಿಟ್ಟು ಇಮಿಡಿಯೇಟ್ ಹೊರಟ್ಬಿಡೋಣ. ವರ್ಷ, ನಿಮ್ಮ ಅಮ್ಮನಿಗೆ ನೀರು ಕುಡಿಸಿ ಸಮಾಧಾನ ಮಾಡು. ಒಳಗೋಗ್ಬಿಟ್ಟು ಬಂದ್ಬಿಡ್ತೀನಿ. ಅಯ್ಯೋ, ನನ್ ಕೈಲಾಗ್ತಿಲ್ಲ, ನಾನು ಸತ್ತೋಗ್ತೀನಿ. ಏನಾಯ್ತು? ಅವ್ರಿಗೆ ತಲೆ ಸುತ್ತಾ ಇದೆಯಂತೆ. ಕಮಲಮ್ಮ, ಒಳಗೋ ನೀರು ತಗೊಂಡ್ ಬನ್ನಿ. ಅಯ್ಯೋ ಅಮ್ಮ! ಅಯ್ಯಯ್ಯೋ, ಈಗೇನಪ್ಪ ಮಾಡೋದು? ಮಗು ನಾವು ದತ್ತು ಕೊಟ್ಟಿಲ್ಲ ಅಂತ ಆಶ್ರಮದವ್ರು ಹೇಳ್ಬಿಟ್ರೆ ಎಲ್ಲ ಸತ್ಯ ಈಚೆ ಬಂದ್ಬಿಡುತ್ತಲ್ಲಪ್ಪ. ಅಮ್ಮ, ಸ್ವಲ್ಪ ನೀರು ಕುಡಿ. ನೋಡಿಮ್ಮ, ನಾವು ದೇಸಾಯಿ ಮನೆದವರು. ನಾವು ಒಂದು ಮಗುನ ದತ್ತು ಅಯ್ಯೋ ಅಮ್ಮ, ತಲೆ ಸುತ್ತುತ್ತಿದೆ, ಹೊಟ್ಟೆ ನೋವು. ಅಮ್ಮ, ಅಮ್ಮ, ಏನಾಗಲ್ಲ, ಸ್ವಲ್ಪ ತಡ್ಕೋ. ನೋಡಿ, ಇವ್ರು ತುಂಬಾ ಸಂಕಟ ಪಡ್ತಿದ್ದಾರೆ. ನಾವ್ ಇನ್ನೊಂದೇನೋ ಮಾತಾಡೋಣ. ಫಸ್ಟ್ ಅವರು ಹಾಸ್ಪಿಟಲ್ ಕರ್ಕೊಂಡೋಗಿ ಮೇಡಮ್. ನೋಡಿ, ನೀವು ಮಾಡಿರೋ ಸಹಾಯಕ್ಕೆ ಇದು ಚಿಕ್ಕದೇ ಆಗಿರ್ಬೋದು, ಆದರೂ ಇದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಸಹಾಯನಾ? ನಾವೇನು ಸಹಾಯ ಮಾಡಿದ್ವಿ? ನಮ್ಮ ಸೊಸೆಗೆ ನೀವು ಮಗು ದತ್ತು. ಅಯ್ಯೋ, ನನಗೆ ತಡ್ಕೊಳಕ್ ಆಗ್ತಿಲ್ಲ. ಮೊದಲು ನನಗೆ ಇಲ್ಲಿಂದ ಕರ್ಕೊಂಡೋಗಿ ಅಮ್ಮ. ಅಯ್ಯೋ ಅಮ್ಮ, ಅಯ್ಯೋ. ಇರ್ಲಿ ಬಿಡಿ, ಈಗ ನಾ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗಿ. ವರ್ಷ, ನಿಮ್ಮ ಅಮ್ಮನ ಕಾರ್ ಹತ್ರ ಕರ್ಕೊಂಡೋಗು.
ಅಯ್ಯಯ್ಯೋ, ಇವಳು ಈಗಲೇ ಬರ್ಬೇಕಾ? ಏನಪ್ಪ ಮಾಡೋದು? ಈಗ ನಾನು ತಗೊಳಕೊಳ್ಳೋದು ಗ್ಯಾರಂಟಿ. ಒಂದು ನಿಮಿಷ ಮಗು ಕೊಡಿ, ನನಗೆ ತುಂಬಾ ಸಂಕಟ ಆಗಿದೆ. ಪ್ರಾಣ ಹೋಗೋದಾದ್ರೆ ನನ್ನ ಮೊಮ್ಮಗುನ ಕೈಯಲ್ಲಿ ಹಿಡ್ಕೊಂಡೆ ಪ್ರಾಣ ಬಿಟ್ಬಿಡ್ತೀನಿ. ಅಯ್ಯೋ ನನ್ನ ಕಂದ, ನಿನ್ನ ಉಳಿಸ್ತೀಯ ಅಂತ ನನಗೆ ಗೊತ್ತಿತ್ತು. ನನ್ನ ಉಳಿಸ್ಬಿಟ್ಟೆ ಕಣ, ನನ್ನ ಉಳಿಸ್ಬಿಟ್ಟೆ. ಏನಮ್ಮ ನೀನು ಎಲ್ಲಂದ್ರೆ ಅಲ್ಲಿ ಕೂತ್ಬಿಡ್ತೀಯಲ್ಲ, ಎದ್ದೇಳು. ಯಶೋದವ್ರೆ, ಮೊದ್ಲಿಗೆ ಮಗುನ್ ಕೊಡಿ. ನಿಮಗೆ ಹುಷಾರಿಲ್ಲ, ಮಗುನೇನಾದ್ರು ಬೀಳ್ಸ್ಬಿಟ್ರೆ ಕಷ್ಟ ಆಗುತ್ತೆ. ನಡಿ. ಡ್ರೈವರ್, ಇಲ್ಲಿ ಯಾವುದಾದ್ರೂ ಹಾಸ್ಪಿಟ್ಲ್ ಇದ್ರೆ ಅಲ್ಲಿಗೆ ನಡಿ. ಏನು ಬೇಡ, ಈಗ ಸ್ವಲ್ಪ ಸಂಕಟ ಕಡಿಮೆ ಆಗ್ತಿದೆ. ಶುಗರ್ ಸ್ವಲ್ಪ ಹೆಚ್ಚಾಗಿತ್ತು ಅನ್ಸತ್ತೆ. ನೀರು ಕುಡಿದ್ಮೇಲೆ ಸ್ವಲ್ಪ ಕಡಿಮೆ ಆಗ್ತಿದೆ. ದೇವಸ್ಥಾನಕ್ಕೆ ಹೋಗೋಣ. ಅರೆ, ಇಷ್ಟೊತ್ತು ಹೊಟ್ಟೆ ನೋವು ತಲೆನೋವು ಅಂತ ಒದ್ದಾಡ್ತಾ ಇದ್ದೆ, ಈಗ ಬೇಡ ಅಂತೀಯಲ್ಲ? ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ನಡಿ. ಹೌದೌದು, ಹೊಟ್ಟೆ ಢಮಾರ ಅಂತ ಹೊಡೆದೇ ಹೋಗುತ್ತೇನೋ ಅನ್ನಿಸ್ತಿತ್ತು. ತಲೆ ವಿಷ್ಣು ಚಕ್ರದ ತರ ಗಿರ್ರ ಅಂತ ತಿರುಗಿ ಹಾರೇ ಹೋಗುತ್ತೇನೋ ಅನ್ನಿಸ್ತಿತ್ತು. ಯಶೋದವ್ರೆ, ಹೇಗಾದ್ರೂ ಆಗ್ಲಿ ಇವತ್ತು ನೀವು ರೆಸ್ಟ್ ತಗೊಳ್ಳೋದೇ ಒಳ್ಳೇದು. ದೇವಸ್ಥಾನಕ್ಕೆ ಇನ್ನೊಂದ್ಸಲ ಹೋದ್ರಾಯ್ತು. ಹೌದು, ಅಮ್ಮಂಗೆ ಹುಷಾರಿಲ್ಲ. ದೇವಸ್ಥಾನಕ್ಕೆ ಇನ್ನೊಂದ್ ದಿನಾನೇ ಹೋಗೋಣ. ಇಲ್ಲ ಇಲ್ಲ, ಹರಕೆ ತೀರಿಸದೇ ಇದ್ರೆ ಪಾಪ ಬರುತ್ತೆ. ನಡೀರಿ ನಡೀರಿ, ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಅಬ್ಬಾ, ಸದ್ಯ ಬಚಾವಾದೆ. ಆ ಹೆಂಗಸರಿಬ್ರು ನನ್ನ ನೋಡಿದಿದ್ರೆ ನನ್ನ ಮಗು ಕಳ್ಕೊಂಡು ನಾಟಕ ಎಲ್ಲ ಹೇಳ್ಬಿಡ್ತಿದ್ರು. ಅಲ್ಲದೆ ಇಲ್ಲೇ ಮಗುನು ಕಿತ್ಕೊಂಡು ನನ್ನೂ ಒಳಕ್ ಹಾಕ್ಸ್ತಿದ್ರು. ಸದ್ಯ ಬಚಾವಾದೆ. ಮಗು ತಗೋ. ಇಲ್ಲಿ ಯಾವ ಭಯನೂ ಇಲ್ಲ. ಭಯ ಇಲ್ವಾ? ಏನಮ್ಮ ನೀನು ಏನೇನೋ ಅರ್ಥವಿಲ್ಲದೆಲ್ಲ ಮಾತಾಡ್ತಿದ್ಯಲ್ಲ. ನೀನು ಹುಷಾರಾಗಿದ್ಯಾ ತಾನೆ? ನನಗೇನೇ ಆಗಿದೆ, ನಡಿ ಸುಮ್ಮನೆ. ನಡಿ. ಓ ಅಮ್ಮ, ಸುಸು ಮಾಡ್ಬಿಡ್ತು. ಏನಮ್ಮ ಮಾಡೋದೀಗ? ಈ ಮಕ್ಕಳೇ ಹಾಗೆ. ದೇವಸ್ಥಾನ ಮದ್ವೆ ಮನೆಗೆ ಹೋದಾಗ್ಲೆಲ್ಲ ಇವಕ್ಕೆ ಅವಸರ. ಕೈಯಲ್ಲಿ ರಗ್ಗಿದೆಯಲ್ಲೇ. ಸರಿ, ನೀನು ಹೋಗಿರು. ನಾನು ಇದಕ್ಕೆ ಡೈಪರ್ ಚೇಂಜ್ ಮಾಡಿ ಬರ್ತೀನಿ. ಸರಿ ಸರಿ, ಬೇಗ ಬಾ, ಹುಷಾರು. ಓ, ಏನು ಮಾಡೋದೀಗ? ಮಗುಗೆ ಡೈಪರ್ ಹೇಗೆ ಚೇಂಜ್ ಮಾಡಲಿ? ಎಕ್ಸ್ಕ್ಯೂಸ್ ಮೀ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಎಕ್ಸ್ಕ್ಯೂಸ್ ಮೀ. ಸ್ವಲ್ಪ ಮಗುನ ಇಟ್ಕೋತೀರಾ? ಇದಕ್ಕೆ ಡೈಪರ್ ಚೇಂಜ್ ಮಾಡಬೇಕು. ಅದಕ್ಕೇನಂತೆ, ಪರವಾಗಿಲ್ಲ ಕೊಡಿ.
ನೋಡಿಲಿ ವರ್ಷ ನಿನಗೆ ಬುದ್ಧಿ ಏನಾದ್ರೂ ಇದೆಯಾ? ಕಂಟ್ರೋಲರ್ ಕೈಗೆಲ್ಲ ಮಗು ಕೊಟ್ಟಿದ್ಯಲ್ಲ. ಮಗು ಬೇಕು ಅನ್ನೋರು ಅದನ್ನ ಸಾಕೋಕು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು. ಈಗ ಏನಾಯ್ತು? ಡಯಪರ್ನ ಬ್ಯಾಗಿಂದ ತಗೋಣ ಅಂತ ಮಗುನ ಇವ್ರ ಕೈ ಕೊಟ್ಟೆ ಅಷ್ಟೇ. ಹಾಗೆ ಯಾರ್ಯಾರ್ದೋ ಕೈಗೆ ಮಗು ಕೊಡಬಾರ್ದು. ಯಾರ್ಯಾರ ಕೈಗುಣ ಹೇಗಿರತ್ತೋ ಏನೋ. ಸರಿ ಸರಿ ನೀನು ಹೊರಡು. ಇನ್ನೂ ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗು. ಅಮ್ಮ, ಅವಳಿಗೆ ಯಾಕೆ ಬೈತಿದ್ಯಾ? ಅವಳೇನ್ ಮಾಡಿದಾಳೆ? ವರ್ಷ ನಿನಗದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಧನು, 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 ಗಿಲುಡಿ, ಇವ್ ನನ್ ಮಗ, ನನ್ ಧನು, ದಯವಿಟ್ಟು ನನಗೆ ಕೊಟ್ಬಿಡಿ. ಏನ್ ಹೇಳ್ತಿದ್ಯಾ ನೀನು? ಮಗುನ ಇಟ್ಕೋ ಅಂತ ಕೊಟ್ರೆ ಮಗುನೇ ನಿಂದು ಅಂತ ಹೇಳ್ತಿಲ್ಲ. ಇಲ್ಲ, ಇವ್ ನಿಜವಾಗ್ಲೂ ನನ್ ಮಗ ಧನು. ಪ್ಲೀಸ್ ನನಗೆ ಕೊಟ್ಬಿಡಿ, ನನಗೆ ಕೊಟ್ಬಿಡಿ ಪ್ಲೀಸ್. ನೋಡಿ ಗಿಲುಡಿ, ಏನು ಮಾಡ್ತಿದ್ದೀರಾ? ನೋಡಿ ನನ್ ಮಗು ನನಗೆ ಕೊಟ್ಬಿಟ್ಟು ಹೇಳ್ಬೇಕಾದ್ರೆ ಹೋಗಿ ಪ್ಲೀಸ್ ನನ್ ಮಗು ನನಗೆ ಕೊಟ್ಬಿಡಿ. ಇಲ್ಲ, ಇವನು ನಿನ್ ಮಗ ಅಲ್ಲ, ನನ್ ಮಗ ಅಕ್ಷಯ್. ಪ್ಲೀಸ್ ನನ್ ಮಗು ನನಗೆ ಕೊಟ್ಬಿಡಿ. ಕೈ ಮುಗಿತೀನಿ, ನಿಜವಾಗ್ಲೂ ಇದು ನನ್ ಮಗ ಧನು. ಪ್ಲೀಸ್ ಕೊಟ್ಬಿಡಿ. ಮೇಡಮ್, ನಿಮ್ ಕೈ ಮುಗಿತೀನಿ. ಮೇಡಮ್, ನೀವಾದ್ರೂ ಹೇಳಿ ನನ್ ಮಗು ನನ್ ಮಗ. ಆಶಾ, ಇಲ್ಲೇನ್ ಮಾಡ್ತಿದ್ಯಾ? ಅಮ್ಮ, ಅಮ್ಮ ಧನು ಅಮ್ಮ, ನನ್ ಮಗ ಧನು ಇವ್ರ ಹತ್ರ ಇದ್ದಾನೆ ಅಮ್ಮ. ಹೌದು, ನಮ್ಮ ಮಗುನೇ. ಕೊಡಮ್ಮ. ಇಲ್ಲ, ಇದು ನನ್ನ ಮೊಮ್ಮಗ. ಬಿಡಿ ನಮ್ಮನ್ನ. ಇಲ್ಲ, ಇದು ನನ್ನ ಮೊಮ್ಮಗು. ಕೊಡಿ. ಇಲ್ಲಮ್ಮ, ಇದು ನನ್ನ ಮೊಮ್ಮಗು. ಇಲ್ಲ, ಇವ್ನು ನನ್ನ ಮಗ ಧನು. ಪ್ಲೀಸ್ ಕೊಟ್ಬಿಡಿ. ಕೊಡಿ. ನೋಡಿ, ನನ್ನ ಮಗು ನನಗೆ ಕೊಡೋವರೆಗೂ ನಾನು ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ಏಯ್, ಈ ಮಗು ನಿಂದು ಅಂತ ಏನ್ ಸಾಕ್ಷಿ ಇದೆ? ಸಾಕ್ಷಿ ಆಗ್ಬೇಕು. ಇದು ನಮ್ಮ ಮಗುದೇ. ನಾನೇ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದೆ, ನೀವು ಕದ್ಕೊಂಡ್ ಬಂದಿದ್ದೀರಾ. ಈಗೇನು ನಿಮ್ಗಳಿಗೆ ಸಾಕ್ಷಿ ತಾನೇ ಬೇಕು? ನನ್ನ ಮಗು ಹೊಟ್ಟೆ ಮೇಲೆ ಹುಟ್ಟು ಮಚ್ಚ ಇದೆ, ಬೇಕಾದ್ರೆ ನೀವೇ ನೋಡಿ. ವರ್ಷ ಈ ಸಾಕ್ಷಿ ಪುರಾವೆ ಎಲ್ಲ ನಮ್ಗೆ ನಾವೇ ಪರೀಕ್ಷೆ ಮಾಡ್ಬೇಕು. ನನ್ನಡಿ ನಾವು ಹೋಗೋಣ. ಇಲ್ಲ, ನನ್ನ ಮಗು ನನಗೆ ಕೊಡೋವರೆಗೂ ನಾನು ನಿಮ್ಮನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡಲ್ಲ. ಬೇಕಾದ್ರೆ ಮಗು ಹೊಟ್ಟೆ ತೆಗೆದು ನೋಡಿ, ಮಚ್ಚ ಇದೆಯಾ ಇಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ತೆಗೆದು ನೋಡಿ. ಇಲ್ಲಿ ನೋಡಿ. ನೋಡಿದ್ರ, ಇದು ನನ್ನ ಮಗುನೇ. ಪ್ಲೀಸ್ ನನಗೆ ಮಗು ನನಗೆ ಕೊಟ್ಬಿಡಿ. ನೋಡು, ಇದು ನನ್ ಮಗು. ನೀನೇನೇ ಲಾಗ ಹಾಕಿದ್ರು ನಾನ್ ಮಾತ್ರ ಇವನನ್ನ ಕೊಡಲ್ಲ. ಇಲ್ಲ, ಅಕ್ಕ, ವರ್ಷ ಯಶೋಧ ಇಲ್ಲಿ ಕಾಣ್ತಾನೆ ಇಲ್ಲ. ಅವರಿಬ್ರು ಪೂಜೆಗೂ ಇರ್ಲಿಲ್ಲ. ಅವರಿಬ್ರು ಒಟ್ಟಿಗೆ ಸೇರಿದ್ರೆ ಅವ್ರ ಲೋಕನೇ ಬೇರೆ. ಅಯ್ಯಯ್ಯೋ, ಶಕುಂತಲಾ ದೇವಿ ಬರ್ತಿದ್ದಾಳೆ. ಮಗು ಕತ್ತಿದ್ದೀನಿ ಅಂತ ಗೊತ್ತಾದ್ರೆ ಬೀದಿಲಿ ನನ್ನ ಮಾನ ಹರಾಜಾಗೋದು ಗ್ಯಾರಂಟಿ. ಕೊಡಮ್ಮ. ಅಯ್ಯಯ್ಯೋ, ಹಾವು, ಹಾವು, ಹಾವು. ಓಡಿ, 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 ಓಡಿ. ಆಶಾ, ಆಶಾ, ಏನಾಯ್ತಮ್ಮ? ಹೇಳಮ್ಮ ಆಶಾ, ಹೇಳು, ಹೇಳು, ನೋಡೋಣ, ಹೇಳು ಆಶಾ, ಹೇಳು ಆಶಾ, ಹೇಳು, ಹೇಳು ಆಶಾ. ಏ ವರ್ಷ, ಆ ಹುಡುಗಿ ಬಗ್ಗೆ ತುಟಿಕ್ ಪಿಟಿಕ್ ಅಂದ್ಯಾ? ಹುಷಾರು. ಏ ಡ್ರೈವರ್, ಏನ್ ನೋಡ್ತಿದ್ಯಾ? ಬೇಗ ಕಾರ್ ಸ್ಟಾರ್ಟ್ ಮಾಡು. ಎಲ್ರು ಹಾವು ಹಾವು ಅಂತ ಓಡ್ತಿರೋದು ಕಾಣ್ತಿಲ್ವಾ? ಬೇಗ ಸ್ಟಾರ್ಟ್ ಮಾಡು. ನೋಡಿ. ಅಲ್ಲಿ ನೋಡು, ವರ್ಷ ಮತ್ತೆ ಯಶೋಧ ಕಾರ್ ಹತ್ತಾ ಇದ್ದಾರೆ. ಹೌದು, ಬನ್ನಿ. ಬೇಗ ಗಾಡಿ ಸ್ಟಾರ್ಟ್ ಮಾಡಪ್ಪ. ಡ್ರೈವರ್,
ಯಾಕೆ ಗಾಡಿ ತೆಗಿತಾ ಇದೆಯಾ? ಶಕುಂತಲಾ ದೇವಿ ಅವರೇ, ನಾನೇ ಡ್ರೈವರಿಗೆ ಹೇಳಿದ್ದು ಬೇಗ ಗಾಡಿ ಸ್ಟಾರ್ಟ್ ಮಾಡು ಅಂತ. ಅಲ್ಲಿ ಒಂದ್ ದೊಡ್ಡ ಹಾವು ಬಂದಿತ್ತು. ನಾನ್ ನೋಡ್ಲಿಲ್ವಲ್ಲ. ಅಯ್ಯೋ ಅದಲ್ಲೇ ಅಲ್ಲೊಂದ್ ದೊಡ್ಡ ಮರ ಇದೆ ನೋಡಿ, ಅಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ. ಬೇಗ ಬೇಗ ಬನ್ನಿ, ಗಾಡಿ ಹಾಕೊಳ್ಳಿ. ಬಾರೆ ಒಳಗಡೆ ಬಾರೆ.